ಪೌರ ಕಾರ್ಮಿಕರು ನಗರದ ಜೀವನಾಡಿಗಳಾಗಿದ್ದಾರೆ. ಅಂತಹ ಸೇವಾನಿರತ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಸರ್ಕಾರದ ವತಿಯಿಂದ ಆಚರಿಸುತ್ತಾ ಬರ್ತಾ ಇರುವುದು ಅತ್ಯಂತ ಸ್ವಾಗತಾರ್ಹ ಕಾರ್ಯವಾಗಿದೆ ಅಂತ ಶಾಸಕ ಬಿಪಿ ಹರೀಶ್ ಹೇಳಿದರು. ಹರಿಹರ ನಗರದ ಗುರುಭವನದಲ್ಲಿ ನಡೆದ ಪೌರ ಸೇವಾ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದಲ್ಲಿ ರೋಗ ರುಜಿನಗಳು ಹರಡದಂತೆ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಪೌರರ ಆರೋಗ್ಯವನ್ನು ಕಾಪಾಡಲು ವೈದ್ಯಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಪೌರ ಕಾರ್ಮಿಕರು ಆರೋಗ್ಯವಾಗಿದ್ದರೆ ಮಾತ್ರ ನಗರದ ಪೌರರು ಆರೋಗ್ಯದಿಂದಿರಲು ಸಾಧ್ಯ. ಆ ನಿಟ್ಟಿನಲ್ಲಿ ಪೌರ ಕಾರ್ಮಿಕರು ಕೆಲಸದ ವೇಳೆ ಸರ್ಕಾರ ನೀಡಿದ ಹ್ಯಾಂಡ್ ಗ್ಲೌಸ್, ಶೂಗಳನ್ನು ಕಡ್ಡಾಯವಾಗಿ ಬಳಸುವಂತೆ ಸೂಚಿಸಿದರು. ಇನ್ನು ದಿನಗೂಲಿ ಪೌರ ಕಾರ್ಮಿಕರಿಗೆ ವಿಳಂಬವಾದ ವೇತನವನ್ನು ಪಾವತಿಸುವಂತೆ ನಗರಸಭಾ ಸದಸ್ಯ ಆಟೋ ಹನುಮಂತಪ್ಪ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಖಾಯಂ ಪೌರ ಕಾರ್ಮಿಕರಿಗೆ ವಿಶೇಷ ಭತ್ಯೆಯ ಚೆಕ್ ಅನ್ನು ನಗರಸಭೆ ಅಧ್ಯಕ್ಷೆ ಕವಿತಾ ಮಾರುತಿ ಬೇಡರ್ ವಿತರಿಸಿದರು. ನಂತರ ಸರ್ವ ದಿನಗೂಲಿ ಪೌರ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು. ನಗರಸಭೆಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ವಿವಿಧ ರೀತಿಯ ಕ್ರೀಡಾಕೂಟದ ವ್ಯವಸ್ಥೆಯನ್ನ ಸಹ ಮಾಡಲಾಗಿತ್ತು. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಪೌರ ಕಾರ್ಮಿಕರಿಗೆ ನಗರಸಭೆ ವತಿಯಿಂದ ಪ್ರಶಸ್ತಿ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಈ ಸಂದರ್ಭದಲ್ಲಿ ನಗರಸಭಾಧ್ಯಕ್ಷ ಕವಿತಾ ಮಾರುತಿ ಬೇಡರ್, ಉಪಾಧ್ಯಕ್ಷ ಎಂ ಜಂಬಣ್ಣ, ನಗರಸಭೆಯ ಪೌರಾಯುಕ್ತ ಪಿ ಸುಬ್ರಹ್ಮಣ್ಯ ಶೆಟ್ಟಿ, ಆರೋಗ್ಯ ನಿರೀಕ್ಷಕರಾದ ರವಿ ಪ್ರಕಾಶ್, ಸಂತೋಷ್ ಕುಮಾರ್, ಪೌರ ನೌಕರ ಸಂಘದ ಗೌರವಾಧ್ಯಕ್ಷ ಸದಾಶಿವಪ್ಪ, ಅಧ್ಯಕ್ಷ ಉಚ್ಚೆಂಗಪ್ಪ, ಕಾರ್ಯದರ್ಶಿ ಪರಸಪ್ಪ, ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಪಂಚಾಕ್ಷರಿ, ಕಾರ್ಮಿಕ ಮುಖಂಡ ಎಚ್ಕೆ ಕೊಟ್ರಪ್ಪ ಸೇರಿದಂತೆ ಸರ್ವ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಬಿಬಿ ರೇವಣ್ಣ ನಾಯಕ್ ನಿರೂಪಿಸಿದರು. ವರದಿ ಯಮನೂರ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ಪೌರ ಕಾರ್ಮಿಕ ಒಂದು ದಿನ ಪುರಸಭೆ ಇರಲಿ, ನಗರಸಭೆ ಇರಲಿ, ಕಾರ್ಪೊರೇಷನ್ ಇರಲಿ, ಒಂದು ದಿನ ಕೆಲಸ ಮಾಡಲಿಲ್ಲ ಅಂದರೆ ಊರಿಗೆ ಗೊತ್ತಾಗ್ತದೆ. ಪೌರ ಕಾರ್ಮಿಕರು ಮೊದಲೆಲ್ಲ 6 ಗಂಟೆಗೆ ನಗರವನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನದಲ್ಲಿ 5 ಗಂಟೆಗೆ ದಾವಣಗೆರೆ ನಗರದಲ್ಲಿ ಸ್ವಚ್ಛತೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದರ ಜೊತೆ ಹರಿಹರದಲ್ಲೂ ಕೂಡ 6 ಗಂಟೆಗೆ ಸ್ವಚ್ಛತೆ ಪ್ರಾರಂಭ ಆಗ್ತದೆ. ಎಲ್ಲರಿಗೂ ಹಬ್ಬ ಇದ್ದಾಗ ಪೌರ ಕಾರ್ಮಿಕರಿಗೆ ಹಬ್ಬ ಏನಪ್ಪ ಅಂದರೆ, ಆ ಹಬ್ಬ ಮಾಡಿರ್ತಕ್ಕಂಥ ಊರಿನಲ್ಲಿರ್ತಕ್ಕಂಥ ಎಲ್ಲ ಬಾಳೆದೆಲೆ ಇರ್ಬೋದು, ಮಾವಿನ ಎಲೆ ಇರ್ಬೋದು, ಏನೇನು ಹಬ್ಬದ ಸಂದರ್ಭದಲ್ಲಿ ಅದ್ದೂರಿಯಾಗಿ ಮಾಡೋದ್ರಲ್ಲಿ ಏನು ಊರನ್ನೆಲ್ಲ ಹೆಚ್ಚಿಗೆ ಮಾಡಿರ್ತಾರಲ್ಲ, ಹಬ್ಬ ಮಾಡೋರು ಆ ಹಬ್ಬ ಆದರೆ ಪೌರ ಕಾರ್ಮಿಕರಿಗೆ 2 ವರ್ಷ ಕೆಲಸ, ಅವ್ರಿಗೆ ಹಬ್ಬ ಇವೇ ಇಲ್ಲ. ಪ್ರತಿನಿತ್ಯದ ಕೆಲಸದ ಜೊತೆಗೆ ಸಾರ್ವಜನಿಕರು ಮಾಡಿರ್ತಕ್ಕಂಥ ಹಬ್ಬದ ಗರಿಗಳನ್ನು ಕೂಡ ಅಂದರೆ ಪೌರ ಕಾರ್ಮಿಕರ ಹಬ್ಬ ಅಂದ್ರೆ ಏನಂದರೆ 2 ಪಟ್ಟು ಮಾಡೋ ಕೆಲಸ. ಎಲ್ಲರಿಗೂ ಹಬ್ಬ ಅಂದರೆ ಪೌರ ಕಾರ್ಮಿಕರಿಗೆ 2 ಪಟ್ಟು ಕಷ್ಟಪಡ್ತಕ್ಕಂಥದ್ದು ಪೌರ ಕಾರ್ಮಿಕರ ಒಂದು ಜವಾಬ್ದಾರಿ. 83ರಲ್ಲಿ ನನಗೆ ದಾವಣಗೆರೆ ನಗರಸಭೆಯ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಕೆಲಸ ಮಾಡಿದ್ದೀನಿ. ನನಗೆ ಈ ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಆದಮೇಲೆ ಒಂದು ಏನು ಅಭ್ಯಾಸ ಆಯಿತು ಅಂದರೆ, 83ರಿಂದ ಇಲ್ಲಿ ತನಕ 4:30 ಮೇಲೆ ಮಲಗಕ್ಕೆ ಆಗಲ್ಲ, ಅಷ್ಟು ರೂಢಿ ಆಗಿದೆ. ಪೌರ ಕಾರ್ಮಿಕರಿಗೆ 4:30-5ಕ್ಕೆ ಬರ್ತಿದ್ರು. ಅವತ್ತಿನಿಂದ ಇವತ್ತರಲ್ಲಿ ಈಗಾಗಲೇ 41 ವರ್ಷ ಆಯಿತು ಆ ಅಭ್ಯಾಸ ಆಗಿಲ್ಲ. ಇಲ್ಲಿ ಆ ಅಭ್ಯಾಸ ಕಡಿಮೆ. ಆದರೆ ದಾವಣಗೆರೆ ನಗರಸಭೆಯಲ್ಲಿ ನಗರಸಭಾಧ್ಯಕ್ಷರು, ಕಮಿಷನರು, ಹೆಲ್ತ್ ಆಫೀಸರು ಅವ್ರ ಜೊತೆ 8 ಗಂಟೆ ಆದಮೇಲೆ ಇಂಜಿನಿಯರ್ಗಳು ಬರ್ತಾ ಇದ್ರು. ಅಲ್ಲಿ ತನಕ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು. ಈಗಾಗಲೇ ಇದರ ಬಗ್ಗೆ ಶಾಸಕರಾದಂಥ ಹರೀಶ್ ಸರ್ ಅವರು ಸಾಕಷ್ಟು ವಿಷಯನ ಗಮನ ಸೆಳೆದಿದ್ದಾರೆ. ಅವರ ಕೆಲಸದ ಬಗ್ಗೆ, ಅವರ ಕರ್ತವ್ಯದ ಬಗ್ಗೆ, ಅವರಿಗೆ ಬೇಕಾದಂಥ ಸೌಲಭ್ಯಗಳ ಬಗ್ಗೆ ಸಹಿತ ಈಗಾಗಲೇ ಅವರು ಗಮನ ಸೆಳೆದಿದ್ದಾರೆ. ಒಂದು ನಮ್ಮ ಅಭಿಪ್ರಾಯ ಏನು ಅಂತಂದರೆ,
ಗಡಿಯಲ್ಲಿ ಯೋಧ, ಹೊರದಲ್ಲಿ ರೈತ ಯಾವ ಥರ ಇದ್ದಾನೆ ಅದೇ ಥರ ನಗರದಲ್ಲಿ ಊರಿನಲ್ಲಿ ಪೌರ ಕಾರ್ಮಿಕ ಅಷ್ಟೇ ಶ್ರೇಷ್ಠ. ಯಾಕೆಂದರೆ ಇವತ್ತು ಪೌರ ಕಾರ್ಮಿಕ ಇಲ್ಲ ಅಂತಂದರೆ ಯಾವುದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇವರು ರೈತ ಸೈನಿಕರಿಗೆ ಎಷ್ಟು ಗೌರವ ಇದೆಯೋ ಅದೇ ರೀತಿ ಗೌರವ ನಾವು ಪೌರ ಕಾರ್ಮಿಕರಿಗೆ ಕೊಡಬೇಕಾಗಿದೆ. ಭಾಳ ವಿಶೇಷವಾಗಿ ನಮ್ಗೆ ಬೇಕಾಗಿದ್ದೇನು ಅಂತಂದರೆ ಸೌಲಭ್ಯ. ಇವತ್ತು ದೀಪದ ಕೆಳಗೆ ಕತ್ತಲೆ ಅನ್ನೋ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಸಹಿತ ಭಾಳಷ್ಟು ಜನ ಗುತ್ತಿಗೆ ಕೆಲಸಗಾರಿದ್ದಾರೆ. ಅಂಥರ ಬಗ್ಗೆ ಗಮನ ಹರಿಸಬೇಕು ಜನಪ್ರತಿನಿಧಿಗಳು, ಸರ್ಕಾರದ ಉನ್ನತ ಅಧಿಕಾರಿಗಳು. ಅದು ಬರೀ ಅಷ್ಟೇ ಅಲ್ಲ, ಇಡೀ ರಾಜ್ಯದ ತುಂಬಾನು ಸಹಿತ ದಿನಗೂಲಿ ಕೆಲಸಗಾರರು, ಗುತ್ತಿಗೆ ಕೆಲಸಗಾರರು ಭಾಳಷ್ಟು ಜನ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಶಾಸಕರು ಅದ್ರ ಬಗ್ಗೆ ಹೇಳಿದ್ದಾರೆ. ಹೆಚ್ಚು ರೀತಿ ಒತ್ತಡ ಹೇರುವುದರ ಜೊತೆಗೆ ಖಾಯಂ ಕೆಲಸ ಮಾಡುವ ಹಿನ್ನೆಲೆ ಒಳಗೆ ಪ್ರಯತ್ನ ಆಯಿತು ಅಂತಂದರೆ ನಿಜವಾಗ್ಲೂ ಯಾರು ಪರಿಶ್ರಮ ಮಾಡ್ತಾ ಇದ್ದಾರೆ, ಯಾರು ಬೆವರು ಸುರಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಅದು